ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಮನೆ ಮಗಳು ತ್ರಿವೇಣಿ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಒಂದು 3 ಆಲೂಗಡ್ಡೆ ತೊಗೊಂಡು ಈ ಥರ ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಅಷ್ಟೊಂದು ಚೆನ್ನಾಗಿರಲ್ಲ, ಆಲೂಗಡ್ಡೆ ಚೆನ್ನಾಗಿರಲ್ಲ ಅಂಥದ್ದು ತೊಗೊಂಡು ಮಾಡ್ತಾರೆ. ಅದು ತಂದು ತಿನ್ನೋ ಬದಲು ನಾವು ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಖುಷಿಯಾಗುತ್ತಾರೆ ರೀ. ಹಂಗಾಗಿ ನಾನು ಒಂದು 3 ಆಲೂಗಡ್ಡೆ ತೊಗೊಂಡು ಸಿಪ್ಪೆ ತೆಗಿತಾ ಇದ್ದೀನಿ ನೋಡಿ. ಸಿಪ್ಪೆ ತೆಗೆದ್ಬಿಟ್ಟು ಯಾವ ಥರ ಮಾಡ್ತೀನಿ ಅಂತಂದು ನಿಮಗೂ ಕೂಡ ಶೇರ್ ಮಾಡೋಕತ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇನ್ ಕೇಸ್ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಪ್ರೆಸ್ ಮಾಡಿದರೆ ನಾ ಮಾಡಿರೋದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸ್. ನಾ ವಿಡಿಯೋ ಬಿಟ್ಟ ನಂತರ ನೀವು ನನ್ನ ವೀಡಿಯೋಸನ್ನು ನೀವು ಫಸ್ಟಿಗೆ ನೋಡ್ಬೋದು ನೋಡಿರಿ. ಇವಾಗ ಆಲೂಗಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ಇದೇ ಥರ ಎಲ್ಲನೂ ಕೂಡ ಕಟ್ ಮಾಡ್ಕೊಳ್ಬೇಕು. ಮಕ್ಕಳು ಮನೆಯಲ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಹೊರಗಡೆ ಕೆಟ್ಟು ಅದು ಆಲೂಗಡ್ಡೆ ಅಂಥವು ಇರ್ತಾವ್ರಿ, ಅಂಥದ್ರಲ್ಲಿದ್ದು ಮಾಡ್ತಾರೆ. ಅದನ್ನು ಕೂಡ ಕೆಲವೊಂದು ಮಕ್ಕಳಿಗೆ ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ನಾವೇ ಮನೆಯಲ್ಲಿ ತಂದುಬಿಟ್ಟು ಈ ಥರ ಹೆಲ್ದಿಯಾಗಿ ಮಾಡಿಕೊಟ್ರೆ ಅವ್ರಿಗೂ ಹೆಲ್ತಿಗೂ ಒಳ್ಳೆಯದು. ಹಾಗೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಈ ಥರ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಯಾರಾದ್ರೂ ಮನೆಯಲ್ಲಿ ಗೆಸ್ಟುಗಳು ಬಂದಾಗ ನಾವು ಕೂಡ ಈ ಥರ ಮಾಡಿಕೊಡೋದ್ರಿಂದ ಪಟ ಒಂದು 5-10 ನಿಮಿಷದಾಗೆ ನಾವು ರೆಡಿ ಮಾಡ್ಕೋಬೋದು. ಹಾಗಾಗಿ ಇವಾಗ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಕಟ್ ಮಾಡಿರುವ ಆಲೂಗಡ್ಡೆ ತೊಗೊಂಡು ಇದ್ರೊಳಗೆ ಹಾಕಿಬಿಟ್ಟು ಗ್ಯಾಸ್ ಮೇಲೆ ಇಟ್ಟು ಕುದಿಸ್ಬೇಕು ರೀ. ಎಷ್ಟಂದ್ರೆ ಒಂದು 5 ನಿಮಿಷ ಕುದಿಸ್ಬೇಕು ರೀ, ಜಾಸ್ತಿ ಏನು ಕುದ್ಸೋಕೆ ಹೋಗ್ಬಾರ್ದ್ರಿ. ಹಾಗಾಗಿ ಇವಾಗ ನಾನು ಒಲೆ ಮೇಲೆ ಇಟ್ಟು ಇವಾಗ ಗ್ಯಾಸ್ ಹಚ್ಚಿ ನೋಡಿರಿ. ಆದ ನಂತರ ಮತ್ತೇನು ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ, ಅರ್ಥ ಆಗುತ್ತೆ. ಅರ್ಧಂಬರ್ಧ ನೋಡಿದರೆ ಯಾವುದು ಅರ್ಥ ಆಗಂಗಿಲ್ಲ. ನಾನು ಯಾವ ಥರ ಮಾಡ್ತೀನಿ ಈ ಥರ ಮನೆಯಲ್ಲೇ ಫ್ರೆಂಚ್ ಫ್ರೈ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿಬಿಟ್ಟು ನನ್ನ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಅವಾಗವಾಗ ನಾನು ಮಾಡ್ತಾನೆ ಇರ್ತೀನಿ. ಹಾಗಾಗಿ ನಿಮಗೂ ಕೂಡ ನೀವು ಮಕ್ಕಳಿಗೆ ಮಾಡಿಕೊಡ್ರಿ. ಈ ಥರ ಯಾರಾದರೂ ನೀವು ಕೂಡ ಮಾಡಿಕೊಡ್ತಿದ್ರಿ ಮಕ್ಕಳಿಗೆ ಅಂತಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ನೋಡಿರಿ ಇವಾಗ ಬಿಸಿ ಒಂದು 5 ನಿಮಿಷ ಬೆಂದಾದ್ರಿ. 5 ನಿಮಿಷ ಸಾಕ್ರಿ ಬೇಯಿಸೋದು, ಜಾಸ್ತಿ ಬೇಯಿಸೋದು ಬೇಡ. ಹಾಗಾಗಿಬಿಟ್ಟು ಇವಾಗ ನಾನು ತೆಗಿತಾ ಇದ್ದೀನಿ ನೋಡಿರಿ. ಗ್ಯಾಸ್ ಆಫ್ ಮಾಡಿ ತಗೊಳ್ತಾ ಇದ್ದೀನಿ. ತಗೊಂಡ್ಬಿಟ್ಟು ಒಂದು ಸ್ವಲ್ಪ ಇಡಬೇಕ್ರಿ, ಆರಕ್ಕೆ ಬಿಡಬೇಕ್ರಿ. ಆರಕ್ಕೆ ಬಿಟ್ಟ ನಂತರ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಫ್ರೈ ಮಾಡಿಕೊಂಡು ಅದು ಹೇಗೆ ಏನೆಲ್ಲ ಹಾಕ್ಬೇಕು ಅದಕ್ಕೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ತೆಗಿತಾ ಇದ್ದೀನಿ ನೋಡಿರಿ, ಎಲ್ಲ ಆಲೂಗಡ್ಡೆ ತಕ್ಕೋತಾ ಇದ್ದೀನಿ. ಮನೆಯಲ್ಲಿ ಎಲ್ಲರೂ ಕೂಡ ನಾವು ತಿನ್ಬೋದು. ಅಷ್ಟೊಂದು 3 ಆಲೂಗಡ್ಡೆಯಿಂದ ನಾವು ಮನೆ ಮಂದಿ ಎಲ್ಲ ಕುಂತು ತಿನ್ಬೋದು. ಇವಾಗ ಎಣ್ಣೆ ಬಿಸಿ ಮಾಡ್ತಾಯಿದ್ದೀನಿ. ಒಂದು ಕಡೆ ನೀರು ಬಿಸಿ ಮಾಡೋಕ್ಕಿಟ್ಟೇನಿ ರೀ. ಯಾಕಂದ್ರೆ ಬೆಳಗ್ಗೆ ಎದ್ದ ಕೂಡಲೇ 1 ಗ್ಲಾಸ್ ನೀರು ಬಿಸಿ ನೀರು ಹಾಕ್ಕೊಂಡು ಕುಡಿತೀನಿ ರೀ ನಾನು. ಅದಕ್ಕೋಸ್ಕರ ಒಂದು ಕಡೆ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟೀನಿ ರೀ, ಒಂದು ಕಡೆ ನೀರು ಬಿಸಿ ಮಾಡೋಕ್ಕಿಟ್ಟೀನಿ. ಇವಾಗ ಎಣ್ಣೆ ಬಿಸಿ ಆಗಲಿ, ಅಲ್ಲಿ ತನಕ ಸ್ವಲ್ಪ ಕಾಯಬೇಕಾಗುತ್ತೆ. ಜಾಸ್ತಿ ಉರಿನೂ ಇಡೋಕೆ ಹೋಗ್ಬಾರ್ದು, ಸಣ್ಣ ಉರಿಯಲ್ಲೇ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ. ಜಾಸ್ತಿ ಉರಿ ಇಟ್ಟು ಹುರ್ಕೊಂಡ್ರೆ ಏನಾಗುತ್ತೆ, ಮೇಲ್ಗಡೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಬೆಂದಿರೋಂಗಿಲ್ಲ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಹುರ್ಕೋಬೇಕಾಗುತ್ತೆ. ಹಾಗೆ ಯಾರಾದರೂ ಗೆಸ್ಟ್ ಬಂದಾಗ ನಾವು ಈ ಥರ ಮಾಡಿಕೊಟ್ರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿರಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಅಂತಂದರೆ ಗೋಲ್ಡನ್ ಕಲರ್ ಬರಬೇಕು ನೋಡಿರಿ. ಟೊಮೆಟೊ ಕೆಚಪ್ಪು ಮತ್ತು ಈ ಥರ ಫ್ರೆಂಚ್ ಫ್ರೈ ಮಾಡ್ಕೊಂಡು ತಿಂದರೆ ಸಂಜೆ ಟೈಮು ಟೀ ಜೊತೆ, ಕಾಫಿ ಟೀ ಜೊತೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಇವಾಗ ಬಿಸಿ ನೀರು ಕಾಸ್ಕೊಂಡೀನಿ ರೀ, ಇವಾಗ ಕುಡಿತೀನಿ ರೀ. ಎದ್ದ ತಕ್ಷಣ ಒಂದಿಷ್ಟು ಬ್ರಷ್ ಮಾಡಿಬಿಟ್ಟು ನಾನು 1 ಗ್ಲಾಸ್ ನೀರು ಕುಡಿದ್ರೆ ಸಮಾಧಾನ ನೋಡಿ.
ಒಂದಕ್ಕೊಂದು ಅಂಟ್ಕೊತಾವ್ರಿ ಆಲೂಗಡ್ಡೆ. ಹಾಗಾಗಿ ಒಂದು ಸ್ವಲ್ಪ ಫ್ರೈ ಮಾಡೋ ತನಕ ಕೈ ಆಡಿಸ್ತಾನೆ ಇರಬೇಕು. ಆನಂತರ ಬಿಟ್ಕೋತಾವ್ರಿ ಅವು. ಇವಾಗ ರೆಡಿ ಆಗ್ತಾವೆ ನೋಡ್ರಿ. ಈ ಥರ ಹುರ್ಕೊಳ್ಬೇಕ್ರಿ ಎಣ್ಣೆಯಲ್ಲಿ. ಈ ಥರ ಕರ್ಕೊಂಡ್ರೆ ರೆಡಿ ಆಯ್ತು ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನಿಮಗೂ ಕೂಡ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ಯಾವ ನೋಡ್ರಿ. ಇದೇ ಥರನೇ ಎಲ್ಲ ಆಲೂಗಡ್ಡೆನೂ ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮೂರು ಆಲೂಗಡ್ಡೆಯಿಂದ ಇಷ್ಟೆಲ್ಲ ನಾವು ಫ್ರೆಂಚ್ ಫ್ರೈ ಮಾಡ್ಕೊಳ್ಬೋದು. ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಸೌಂಡ್ ಯಾವ ಥರ ಬರುತ್ತೆ ಅಂತ ಅನ್ನೋದು ಕೂಡ. ಮೇಲುಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್, ಅಷ್ಟು ಚೆನ್ನಾಗಿ ಆಗ್ತಾವ್ರಿ. ಎಲ್ಲನೂ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನೋಡಿ. ಅವನು ಕೂಡ ಈಗ ಚೆನ್ನಾಗಿ ಫ್ರೈ ಆಗ್ಯಾವ್ರಿ. ಈಗ ನೋಡಿರಿ, ಅದಕ್ಕೊಂದು ಸ್ವಲ್ಪ ಗರಂ ಮಸಾಲ, ಒಂದಿಷ್ಟು ಉಪ್ಪು, ಒಂದಿಷ್ಟು ಕೆಂಪು ಖಾರ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕರಿದ್ಬಿಟ್ಟು ಎಣ್ಣೆಯಲ್ಲೇ ಕರಿತಾರೆ. ಹಾಗಾಗಿ ಒಂದಿಷ್ಟು ಗರಂ ಮಸಾಲ, ಧನಿಯಾ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪು ಖಾರ ಇವೆಲ್ಲನ ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ಏನು ಹೇಳಿ ಅಷ್ಟು ಚೆನ್ನಾಗಿ ಆಗುತ್ತೆ. ಹಾಗೆ ನೋಡಿದರೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಕಾಣಿಸ್ತದೆ, ಒಳಗಡೆ ಮಾತ್ರ ಸಾಫ್ಟಾಗಿ ತುಂಬ ಸಖತ್ತಾಗಿ ಆಗ್ತದ್ರಿ. ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ ರೀ. ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಆನಂತರ ತೋರಿಸ್ತೀನಿ ನಿಮ್ಗೆ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ರೆಡಿ ಮಾಡಿದ್ವಿ ನೋಡಿರಿ. 3 ಆಲೂಗಡ್ಡೆಯಿಂದ ಒಂದು ತಟ್ಟೆ ತುಂಬ ಫ್ರೆಂಚ್ ಫ್ರೈ ರೆಡಿ ಆಯ್ತು ನೋಡಿ. ಇವಾಗ ಚಪಾತಿ ಕೂಡ ಮಾಡಿ ಇಟ್ಟಿದ್ದೀನಿ ರೀ. ಇವಾಗ ಮಕ್ಕಳಿಗೆ ಕೂಡ ಡಬ್ಬಿ ಕಟ್ಟಿ ಕಳಿಸ್ತೀನಿ ನೋಡಿರಿ. ತುಂಬಾ ಇಷ್ಟಪಡ್ತಾರೆ. ಆವಾಗವಾಗ ನನ್ನ ಮಕ್ಕಳು ಇದೇ ಥರ ಮಾಡಿ ಕಟ್ಟು ಅಂತ ಹೇಳ್ತಾರೆ. ಅವ್ರಿಗೇನು ಇಷ್ಟ ಅನ್ನೋದು ಕೇಳಿಕೊಂಡು ನಾನು ಟಿಫಿನ್ ಡಬ್ಬಿ ರೆಡಿ ಮಾಡಿ ಕಳಿಸ್ತೀನಿ ನೋಡಿರಿ. ಇವಾಗ ಚಪಾತಿ ಹಾಕ್ಕೊಳ್ತಾ ಇದ್ದೀನಿ ರೀ. ಹಾಗೆ ಈಗ ಬುತ್ತಿ ಕಟ್ತೀನಿ ರೀ. ಅವರು ಸ್ಕೂಲಿಗೆ ತೊಗೊಂಡು ಹೋಗ್ತಾರೆ ನೋಡಿರಿ. ಸ್ಕೂಲಿಗೆ ಹೋದ ನಂತರ ಅಲ್ಲೆಲ್ಲ ಅವ್ರ ಫ್ರೆಂಡ್ಸ್ ಅವರೆಲ್ಲನೂ ಕಸ್ಕೊಂಡು ತಿಂತಾರಂತ್ರಿ. ಅಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಮನೆಗೆ ಬಂದು ನನಗೆ. ಹಾಗಾಗಿ ಈಗ ಚಪಾತಿ ರೆಡಿ ಮಾಡಿದ್ದೇನೆ ರೀ. ಈಗ ಮಗ ಕಾಲೇಜ್ಗೆ ನಡೆದಾನ ರೀ. ಈಗ ಡಬ್ಬಿ ತೊಗೊಂಡು ಹೊಂಟಾರ ನೋಡಿರಿ. 7:30ಗೆ ಹೋಗ್ಬಿಡ್ತಾನೆ ರೀ ಕಾಲೇಜ್ಗೆ. ಅವೆಲ್ಲನೂ ಮುಗಿಸ್ಕೊಂಡು ಮತ್ತು ಟೀ ಪುಡಿ ತರಿಸಿದ್ದೆ, ಅದನ್ನ ಇವಾಗ ಡಬ್ಬದಾಗ ಹಾಕಿಡ್ತಾ ಇದ್ದೀನಿ ರೀ. ಖಾಲಿ ಆಗಿತ್ತು. ಹಾಗೆ ಒಂದು ಸ್ವಲ್ಪ ಚಿಕ್ಕ ಡಬ್ಬದಾಗ ಹಾಕ್ಕೊಂಡು ಮತ್ತು ಬೇರೆ ಡಬ್ಬದಾಗ ಹಾಕಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅಮ್ಮ ತರಕಾರಿ ತರಕ್ಕೆ ಹೊರಗಡೆ ಹೋಗಿದ್ರು, ಅಲ್ಲಿ ಮಾರ್ತಾ ಇದ್ರಂತ ಗಾಡಿಯಲ್ಲಿ. ಹಾಗಾಗಿ ಚೆನ್ನಾಗಿರುತ್ತು, ಭಾಳ ಮಂದಿ ಜನ ತೊಗೊಳ್ತಾ ಇದ್ರಂತ. ಅಮ್ಮ ಅಂತ ಟೀ ಕಾಫಿ ಅದೇನು ಕುಡಿಯೋಂಗಿಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಜಾಸ್ತಿ ಮಾಡ್ತೀವಿ ರೀ ಸ್ವಲ್ಪ ಟೀ ಅದು. ಹಾಗಾಗಿ ತೊಗೊಂಡು ಬಂದಿದ್ರು. ಎಷ್ಟಂದರೆ 280 ಎಷ್ಟೋ ಹೇಳಿದ್ರಿ ತೊಗೊಂಡು ಬಂದಿದ್ರಲ್ಲ. ಹಾಗಾಗಿ ಪರಿಮಳನೂ ಕೂಡ ಚೆನ್ನಾಗಿತ್ತು ಟೀ ಪುಡಿದು. ನನಗೂ ಇಷ್ಟ ಆಗಿತ್ತು. ಅಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ರೆಸಿಪಿ ವ್ಲಾಗ್ನೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಟೇಕ್ ಕೇರ್. ನಮಸ್ಕಾರ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.